नमस्कार छात्रों, मैं मंजुला बी जोगी, हिंदी शिक्षिका, चरण बसवेश्वर उच्च माध्यमिक पाठशाला चित्रहಳ್ಳಿ ಹೊಳಲ್ಕೆರೆ तालुका चित्रदुर्ग जिला। बच्चों, आज मैं हिंदी वल्लरी तृतीय भाषा हिंदी 8वीं कक्षा का गद्य पाठ मोबाइल का बोलबाला इस गद्य पाठ को पढ़ाना चाहती हूँ। तो हम सबसे पहले इस पाठ के शीर्षक को हम याद रखेंगे। तो क्या है शीर्षक देखेंगे, उसमें मोबाइल सभी को इसके बारे में मालूम है ना? किसे मालूम नहीं है? सबको मालूम है। सबके हाथ में मालूम होना, सिर्फ मालूम होना नहीं, सबके हाथ में है, सभी ऑपरेट भी करते हैं, इसका लाभ भी उठाते हैं, है ना? उसके साथ साथ ये मोबाइल का बोलबाला यानी उसका प्राबल्य क्या है हम देखते जाएंगे। ಹಾಗಾದ್ರೆ ಮೊಬೈಲ್ ಹೇಗೆ ಒಂದು ಬಳಕೆಗೆ ಬಂದು ತನ್ನ ಅಸ್ತಿತ್ವವನ್ನು ಇಲ್ಲಿ ಸ್ಥಾಪಿಸಿದೆ, ಅದರ ಪ್ರಾಬಲ್ಯವನ್ನು ಹೆಚ್ಚು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗೋಣ। तो उस पाठ के लेखिका है सुरेखा शर्मा। क्या है उसका नाम? सुरेखा शर्मा। ये शांति नाम से यहाँ पर साहित्य की रचना करती है। इवर इधर नाम ಏನು ಶಾಂತಿ ಅಂತ ಹೇಳಿ, ಅವರ ಹೆಸರು ನಿಜವಾದ್ದು ಸುರೇಖಾ ಶರ್ಮಾ। ಶಾಂತಿ ಅನ್ನೋ ಹೆಸರಲ್ಲಿ ಇವರು ಬರವಣಿಗೆಯನ್ನ प्रारंभिಸಿದ್ದಾರೆ। तो सबसे पहले हम यहाँ पर इन लेखिका का परिचय को हम देखेंगे। तो क्या है यहाँ पर लेखिका का जन्म कहाँ पर हुआ और कब हुआ, इसको देखते जाएंगे। सुरेखा शर्मा शांति जी का जन्म 11 अगस्त 1956 को 1956 ಇಸ್ವಿ ಆಗಸ್ಟ್ ತಿಂಗಳ 11ನೇ ತಾರೀಕಿನಂದು ಇವರು ಹುಟ್ಟುತ್ತಾರೆ। ಹಾಗಾದ್ರೆ ಎಲ್ಲಿ ಇವರ ಜನನ ಆಗುತ್ತೆ, ಯಾವ ಪ್ರದೇಶದಲ್ಲಿ, ಯಾವ ಸ್ಥಳದಲ್ಲಿ हम देखते जाते हैं। तो ಮಫೀದೋ ಜಿಂದ್ ಅಂತ ಕೂಡ ಕರೀತಾರೆ। ಅದು ಎಲ್ಲಿದೆಯಪ್ಪ ಅಂದ್ರೆ ಹರಿಯಾಣದಲ್ಲಿದೆ। ಹಾಗಾದ್ರೆ ಹರಿಯಾಣದಲ್ಲಿ ಮಫೀದೋ ಅನ್ನೋ ಇದರಲ್ಲಿ ಇವರ ಜನ್ಮವಾಗುತ್ತೆ। ಎಷ್ಟನೇ ಇಸ್ವಿಯಲ್ಲಿ? 1956 अगस्त 11 यानी 11 अगस्त 1956 को इनका जन्म हुआ। तो शिक्षा यानी ಶಿಕ್ಷಣ ಏನನ್ನ ಮಾಡಿದ್ರು ನೋಡೋಣ, ಯಾವ್ಯಾವ ಪದವಿಗಳನ್ನ ಪಡ್ಕೊಂಡಿದ್ದಾರೆ ಶಿಕ್ಷಣದಲ್ಲಿ ಅಂತ। हिंदी में MA BEd हिंदी विषय पर MA किया है और उसके साथ साथ BEd भी किया है। ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಇವರ ಸೇವೆ ಏನೇನು ಕೆಲಸ ಮಾಡಿದ್ರು, ಇವರ ಸೇವೆಯ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಹರಿಯಾಣ ಪ್ರಾದೇಶಿಕ ಹಿಂದಿ ಸಾಹಿತ್ಯ ಸಮ್ಮೇಳನ ಅಂದ್ರೆ ಪ್ರಯಾಗದಲ್ಲಿ ಆದಂತಹ ಹರಿಯಾಣ ಪ್ರಾದೇಶಿಕ ಹಿಂದಿ ಸಾಹಿತ್ಯ ಸಮ್ಮೇಳನದ ಸಂಯುಕ್ತ ಮಂತ್ರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ। उसके साथ साथ और अखिल भारत साहित्य परिषत्ನ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಸದಸ್ಯ ಕೂಡ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ। और रचनेಗಳ ಬಗ್ಗೆ ನಾವು इनकी प्रमुख रचनाओं के बारे में हम देखते हैं। तो रिश्तों का एहसास ಬರಿಬೇಕಾದ್ರೆ ಅಹಸಾಸ್ ಅಂತ ಬರಿಬೇಕು, ಉಚ್ಚರಿಸುವಾಗ ಎಹಸಾಸ್ ಅಂತ, ಸಂಬಂಧಗಳ ಒಂದು ನಮಗೆ ಗ್ರಹಿಕೆ ಎಹಸಾಸ್ ಅದರ ಬಗ್ಗೆ ಬರೆದಿದ್ದಾರೆ। ಬಾಲ ಕವಿತಾ ಸಂಗ್ರಹ, ಅದರ ಹೆಸರು ನನ್ನಿ ಕೊಂಪಲ್ ಅಂತ, ಬಾಲ ಸಣ್ಣ ಮಕ್ಕಳಿಗೋಸ್ಕರ ಬರೆದಿರುವಂತಹ ಕವಿತೆಗಳ ಸಂಗ್ರಹ। उसके साथ साथ बाल एकांकी, ಚಿಕ್ಕ ಮಕ್ಕಳಿಗೋಸ್ಕರ ಏನ್ ಮಾಡಿದ್ದಾರೆ, एकांकी ಹೇಳಿದೀನಿ, एक अंक का जो नाटक होता है उसे भी लिखा है। बाल एकांकी संग्रह भी है। उसके साथ साथ एक पुरस्कार कौन कौन से मिले हम देखते हैं। तो अखिल भारत साहित्य परिषद
की का पुरस्कार मिला है और अन्य संस्थाओं से भी इनको पुरस्कार मिला है। तो इस इतना उनका यानी अखिल भारतीय ಸಾಹಿತ್ಯ ಪರಿಷತ್ ಸಂಸ್ಥೆಯಿಂದ ಜೊತೆಗೆ ಅನ್ಯ ಬೇರೆ ಬೇರೆ ಸಂಸ್ಥೆಗಳಿಂದಲೂ ಕೂಡ ಇವರಿಗೆ ಪುರಸ್ಕಾರಗಳು ಅಂದ್ರೆ ಪ್ರಶಸ್ತಿಗಳು ಸಂದಿವೆ। ಹಾಗಾದ್ರೆ ಇವರು ಎಲ್ಲಿ ಹುಟ್ಟಿದ್ರು? ಹರಿಯಾಣದಲ್ಲಿ ಹುಟ್ಟಿದ್ರು। ಎಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ್ರು? 1956ರಲ್ಲಿ ಹುಟ್ಟಿದ್ರು। ಎಷ್ಟನೇ ತಾರೀಕು? 11 ತಿಂಗಳು ಆಗಸ್ಟ್ ತಿಂಗಳು। ಹಾಗಾಗಿ ಇವರ ಪರಿಚಯ ಮತ್ತು ಇವರ ಸೇವೆ, ಇವರ ಶಿಕ್ಷಣದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಪಡ್ಕೊಂಡ್ವಿ, ಹೌದಾ? ಹಾಗಿದ್ರೆ अब आगे देखते जाएंगे इस पाठ के बारे में। यहाँ पर कुछ शब्द दिए गए हैं, पाठ में आए हुए कुछ कठिन शब्द भी दिए गए हैं। पाठ पढ़ते पढ़ते हम इनको भी देखते जाएंगे। उसके बाद यहाँ पर क्या है देखेंगे, पाठ को देखते चले जाएंगे। उसमें मोबाइल का बोलबाला ಅಂದ್ರೆ ಮೊಬೈಲ್ನ ಪ್ರಾಬಲ್ಯ ಅವಳಿಗೆ ಇದೆ ನೋಡೋಣ। छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाषा ಅಂದ್ರೆ टेलीफोन, मोबाइल की स्थितियों की जानकारी प्राप्त करेंगे। वर्तमान परिस्थिति में मोबाइल फोन का महत्व और उसकी आवश्यकता पर विचार कर पाएंगे। ಅಂದ್ರೆ ಮೊದಲು ಏನಿತ್ತು, ಯಾವುದನ್ನ ನಾವು ಮೊದಲು ಸಂದೇಶವಾಹಕವಾಗಿ ಪಡಿತಾ ಇದ್ವಿ? ಚಿಟ್ಟಿ ಅಂದ್ರೆ ಪತ್ರದ ಮೂಲಕ ಸಂದೇಶವನ್ನ ಕಳಿಸ್ತಾ ಇದ್ವಿ। ತದನಂತರ ದೂರಭಾಷಾ ಟೆಲಿಫೋನ್, ಲ್ಯಾಂಡ್ಲೈನ್ ನೀವು ನೋಡಿರ್ಬೋದು, ಎಲ್ಲರ ಮನೆಯಲ್ಲಿ ಹಳೆಯದು ಈಗ ಧೂಳು ತುಂಬಿಕೊಂಡು ಅದು ಒಂದು ಮೂಲೆಯಲ್ಲಿ ಕೂತಿರ್ಬೋದು, ಕೆಲವರ ಮನೆಯಲ್ಲಿ ಇಲ್ಲದೆ ಇರ್ಬೋದು, ಹೌದಾ? ಅದನ್ನ ನಾವು ಬಳಸ್ತಾ ಇದ್ವಿ। ಉಸ್ಕೆ ಬಾದ್ ಆಯಾ ಕೌನ್? ಮೊಬೈಲ್। ಆಮೇಲೆ ಬಂದಿರುವಂಥದ್ದು ಈ ಮೊಬೈಲ್, ಎಲ್ಲರೂ ನೋಡಿದ್ದೀರ, ಮತ್ತೆ ತೋರಿಸ್ಬೇಕಾ? ಇಲ್ಲ। ठीक है बच्चों, इस मोबाइल के बारे में ये किस प्रकार चिट्ठी और टेलीफोन को दूर हटाकर अपना जो अस्तित्व यहाँ पर स्थापित किया, उसके बारे में एक छोटा सा हम विषय को देखते जाएंगे। तो क्या है देखिए, यहाँ पर बच्चे इस मोबाइल के आवश्यकता पर विचार करते हैं। उसके साथ साथ मोबाइल का महत्व क्या है, इसे हम उपयोग करने से क्या फायदा हो सकता है, इसके बारे में दिया गया है। बहुत दिनों से तो देखेंगे इस पाठ के सारांश को। तो किस प्रकार है पाठ देखते जाएंगे बच्चों। यहाँ पर हम टेलीफोन की और उसके साथ साथ मोबाइल, उसके साथ साथ चिट्ठी, ये बातें करते किस प्रकार ये एक व्यक्ति के रूप में हम देख सकते हैं, एक एकांकी के जैसे। तो पहले देखेंगे, बहुत दिनों से ड्राइंग रूम के कोने पर पड़ा टेलीफोन के बारे में, टेलीफोन बोर हो रहा है। क्या है यहाँ पर? टेलीफोन बोर हो रहा है। कहाँ पर? बहुत दिनों से ड्राइंग रूम में पड़ा हुआ है। कौन? टेलीफोन। उसे अब अपनी जिंदगी खत्म होती लग रही थी। ಅಂದ್ರೆ ಅದರ ಜೀವನ ಇಲ್ಲಿಗೆ, ನನಗೆ ವಯಸ್ಸಾಯಿತು, ನನ್ನ ಅಂತ್ಯ ಬಂತು, ಅಂತ್ಯದ ಕ್ಷಣದಲ್ಲಿ ಇದ್ದೀನಿ, ನಾನು ಅಂತಿಮ ಘಟ್ಟದಲ್ಲಿ ಇದ್ದೀನಿ ಅಂತ ಯಾರಿಗನ್ನಿಸ್ತಾ ಇತ್ತಂತೆ? ಯಾರಿಗನ್ನಿಸ್ತು? ಟೆಲಿಫೋನ್ಗೆ ಅನ್ನಿಸ್ತು। तो ಏನಂತ ಅನ್ನಿಸ್ತು? ಅದು ಡ್ರಾಯಿಂಗ್ ರೂಮಲ್ಲಿ ಧೂಳು ಹಿಡ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡಾಗ ಅದು ವಿಚಾರ ಮಾಡುತ್ತೆ, ಇಷ್ಟು ದಿನ ನಾನು ತುಂಬಾ ಚೆನ್ನಾಗಿ ನನ್ನ ಕೆಲಸವನ್ನ ನಿರ್ವಹಿಸಿದ್ದೀನಿ, ಆದರೆ ಈಗ ನನಗೆ ವಯಸ್ಸಾಗಿದೆ, ನನ್ನ ಅವಧಿ ಮುಗಿತು ಅಂತ
ಅನಿಸ್ತಾ ಇದೆ ಅಂತ ಹೇಳ್ತಾ ಇದೆ. सदियों से उसका एक छत्र राज था. ಇವನೊಬ್ಬನೇ ರಾಜ ಅನ್ನೋ ರೀತಿಯಲ್ಲಿ ಚಕ್ರಾಧಿಪತ್ಯವನ್ನ ಸ್ಥಾಪಿಸಿತ್ತು. पर आज वह बहुत उदास है. क्या है आज? लेकिन इतने दिन तक एक राजा के रूप में ये अपना कार्यभार चलाते आया था, लेकिन आज उसे उदासी लग रही है. ಬೇಜಾರಾಗ್ತಾ ಇದೆ. ಅದಕ್ಕೆ ಇಷ್ಟು ದಿನ ಏಕಚಕ್ರಾಧಿಪತಿ ಅಂದ್ರೆ ನಾನೊಬ್ಬನೇ ರಾಜ ಅನ್ನೋ ರೀತಿಯಲ್ಲಿ ತನ್ನ ಆಳ್ವಿಕೆ ಮಾಡ್ಕೊಂಡು ಬಂದಿರುವಂತ ಟೆಲಿಫೋನ್ಗೆ ಇವತ್ತು ಏನ್ ಅನಿಸ್ತಾ ಇದೆ? ಅಚಾನಕ್ ಬೇಜಾರು ಅನಿಸ್ತಾ ಇದೆ. ನನ್ನ ಅವಧಿ ಮುಗೀತು ಅಂತ ಅನಿಸ್ತಾ ಇದೆ. ಜಬ್ ಉಸೆ ಕೋಯಿ ನಹಿ ಪೂಛತಾ, ಅದಕ್ಕೆ ಯಾರು ಈಗ ಮಾತಾಡಿಸೋದಿಲ್ಲ. ನಾ ಹಿ ಉಸ್ಸೆ ಕೋಯಿ ಫೋನ್ ಕರ್ತಾ ಹೈ. तभी मिस्टर शर्मा ने आकर अपना मोबाइल उसी के पास रख दिया. ಯಾರು ಇಲ್ಲಿ ಯಾರು ಯೋಚನೆ ಮಾಡ್ತಿದಾರಪ್ಪ ಅಂತ ಹೇಳಿದ್ರೆ ಟೆಲಿಫೋನ್ ಯೋಚನೆ ಮಾಡ್ತಾ ಇದೆ. ಏನಂತ? ನಾನು ಇಷ್ಟು ದಿನ मैंने क्या किया इतने दिन तक एक चक्राधिपति ಅಂದ್ರೆ एक साम्राज्य के लिए मैं ही अधिपति हूँ, राजा हूँ. उस प्रकार ये क्या कर रहा है? लैंडलाइन यानी टेलीफोन बातें कर रहा है. कहाँ पर बैठकर? ये घर के कमरे में बैठकर ये बातें कर रहा है. तो क्या है? रूम में बैठकर बातें कर रहा है टेलीफोन. क्या कहकर? इतने दिन तक मैं एक राजा के जैसे अपना कार्यभार चलाते आया था, लेकिन आज मुझे उदासी हो रही है क्योंकि मेरा जो समय था वो खत्म हो गया. मैं बूढ़ा हो गया. अभी मेरे बारे में कोई बात नहीं करते, यानी मुझसे कोई भी बात नहीं करते, कोई भी मुझे पूछते भी नहीं है. ऐसा सोचते समय एक मिश्रा नाम के व्यक्ति क्या करते हैं? उसके बाजू में ही एक अपना मोबाइल फोन लाकर रखते हैं. एक वहां का जो चित्रण है. तो क्या है? तब उनके बीच में क्या क्या बातचीत होती है उसे हम देखते जाएंगे. बहुत हंसी खुशी के साथ इस पाठ को हम चयन कर सकते हैं. देखेंगे किस प्रकार है टेलीफोन. मन ही मन में ಅಂದ್ರೆ ತನ್ನ ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದೆ? दिखने में चूहे जैसा, ना पूंछ ना मूंछ ना पूंछ, फिर भी उसकी इतनी पूछ. ಎಷ್ಟು ಚೆನ್ನಾಗಿದೆ ನೋಡಿ. ಟೆಲಿಫೋನ್ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಮನಸ್ಸಿನಲ್ಲೇ ಮಾತಾಡ್ಕೊಳ್ತಾ ಇದೆ. ಯಾರನ್ನ ನೋಡಿ? ಮೊಬೈಲ್ ಅನ್ನ ನೋಡಿ. ಮೊಬೈಲ್ ಹೇಗಿದೆ ನಿಮಗೆ ಗೊತ್ತಿದೆ. ಹೌದಾ? ಇದೆಲ್ಲ ಸ್ಕ್ರೀನ್ಗಳು. ಹೀಗೆ ಮೊಬೈಲ್ ಅನ್ನ ಚಿಕ್ಕದಾಗಿ ನಾವು ನೋಡ್ತೀವಿ. ಹೌದಾ? ಟೆಲಿಫೋನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದನ್ನ ನೋಡಿ ಹೇಳ್ತಾರೆ ನನಗೇನಿದೆ? ಪೂಂಚ್ ಹೇ ಮೂಂಚ್ ಹೇ. ನಾನು ಇಷ್ಟೆಲ್ಲ ವೈರುಗಳನ್ನ ಇಟ್ಕೊಂಡಿದ್ದೀನಿ, ಇಷ್ಟು ದೊಡ್ಡವನಿದ್ದೀನಿ, ಆದ್ರೆ ಇದಕ್ಕೆ ವೈರು ಇಲ್ಲ, ಏನೂ ಇಲ್ಲ. ನಾ ಮೂಂಚ್ ಅಂದ್ರೆ ಮೀಸೆ ಗಡ್ಡ, उसके बाद ಪೂಂಚ್ ಬಾಲ ಯಾಕಂದ್ರೆ ಇಲ್ಲ, ಸುಮ್ಮನೆ ಒಂದು ಡಬ್ಬು ತರ ಇದೆ ಅಂತ ಮಾತಾಡ್ಕೊಳ್ತಾ ಇದೆ ಮನಸ್ಸಿನಲ್ಲಿ. ಯಾರು? ಟೆಲಿಫೋನ್. ನಾ ಮೂಂಚ್ ನಾ ಪೂಂಚ್, ಫಿರ್ ಭಿ ಇಸ್ಕಿ ಇತನಿ ಪೂಂಚ್. ಆದ್ರೂ ಇಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾರೆ, ವಿಚಾರ ಮಾಡ್ತಾರೆ. ಇದನ್ನ ಬಿಟ್ಟು ಇರೋದೇ ಇಲ್ಲ ಜನ, ಇದ್ರ ಬಗ್ಗೆನೇ ಮಾತಾಡ್ತಾರೆ. ಚಲ್ दूर हट मुझसे, आकर बैठ गया मेरे पास, तेरी औकात ही क्या है मेरे सामने. ಎಷ್ಟು ಚೆನ್ನಾಗಿರುತ್ತೆ ನೋಡಿ. चल हट, चलो दूर चलो, मेरे पास आकर बैठे हो. चलो, तुझे क्या मूंछ नहीं है? वो या पूंछ है या मूंछ है, कुछ नहीं है. देखने में इतना चूहे जैसा हो, ನೋಡಕ್ ಒಂದು ಇಲಿ ತರ ಕಾಣಿಸ್ತಿದೆಯಾ? लेकिन बहुत सारे यानी इतने लोग क्या कर रहे हैं? सिर्फ तुझी से ही
बात करते हैं, तुझे तेरे बारे में भी बात कर रहे हैं। चल हट मुझसे दूर, ನನ್ನಿಂದ ದೂರ ಹೋಗು, ಸರಿಯ ಕಡೆ ಅಂತ ಹೇಳಿ ಯಾರು ಹೇಳಿದ್ರು? ಈ ಟೆಲಿಫೋನ್ ಮೊಬೈಲ್ಗೆ ಹೇಳುತ್ತೆ. ತಬ್ ಮೊಬೈಲ್ ಹೇಳುತ್ತೆ, ಅದು ಸುಮ್ಮನಿರುತ್ತಾ? ಹೇಳುತ್ತೆ. ಏನ್ ಹೇಳುತ್ತೆ ನೋಡೋಣ. ಚೌಂಕ್ ಕರ್ ದೇಖ್ತೆ ಹುए, ಆಶ್ಚರ್ಯಚಕಿತವಾಗಿ ಈ ಮೊಬೈಲ್ ಯಾರನ್ನ ನೋಡುತ್ತೆ? ಟೆಲಿಫೋನ್ ಅನ್ನ ನೋಡುತ್ತೆ. ನೋಡ್ತಾ ಹೇಳುತ್ತೆ, क्या हुआ भाई, मैंने तो तुम्हें कुछ कहा भी नहीं, तो गुस्सा क्यों हो रहे हो? मुझसे कोई गलती हो गई क्या? मैं माफी चाहता हूँ, तुम मेरे बड़े भाई हो. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಿನಗೇನಾಗಿದೆ ಇವತ್ತು? ನನ್ನನ್ನ ಈ ತರ ಬೈತಾ ಇದೆಯಾ? मुझे क्यों डांट रहे हो? क्या हुआ आज तुझे? मेरे ऊपर क्यों गुस्सा कर रहे हो? क्या हुआ भाई? ऐसा चौंक कर, आश्चर्यचकित होकर ये मोबाइल इसे बोल रहा है. क्या बोलता है? तुम्हें कुछ छुआ भी नहीं, मैंने क्या आपको छुआ क्या? ಅಂದ್ರೆ ಮುಟ್ಟಿದ್ದ ನಾನು ನಿಮಗೆ? ಏನು ಮಾಡಿಲ್ಲ. ಅದು ಯಾಕೆ ನನ್ನ ಮೇಲೆ ಇಷ್ಟು ರೇಗಾಡ್ತಾ ಇದೆಯಾ? तो गुस्सा क्यों कर रहे हो? गुस्सा का अर्थ है ಕೋಪ. ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದೆಯಾ? मुझसे कोई गलती हो गई क्या? गलती ಅಂದ್ರೆ ತಪ್ಪಾಯ್ತಾ? ನನ್ನಿಂದ ಏನಾದ್ರೂ ತಪ್ಪಾಗಿದೆಯಾ ಅಂತ ಕೇಳುತ್ತೆ. तुम मेरे बड़े भाई हो, ನೀನು ನನ್ನ ಅಣ್ಣ ಅಲ್ವಾ? ನನಗಿಂತ ಮೊದಲೇ ಹುಟ್ಟಿದವನು ನೀನು ಅಂತ ಹೇಳಿ ಯಾರು? ಫೋನ್, ಮೊಬೈಲು ಯಾರಿಗೆ ಹೇಳ್ತಿದೆ? ಟೆಲಿಫೋನ್ಗೆ ಹೇಳ್ತಾ ಇದೆ. ಟೆಲಿಫೋನ್ ಸಿಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಯಾರು ಅದ್ರ ಜೊತೆಗೆ ಮಾತನಾಡ್ತಾ ಇಲ್ಲ. ಮೊಬೈಲ್ ಅನ್ನೇ ಎಲ್ಲರೂ ಬಳಕೆ ಮಾಡಿ ಮಾತಾಡ್ತಿದ್ದಾರೆ. ಅದಕ್ಕೆ ಬೇಜಾರಾಗೋದು ಸಹಜ ತಾನೆ. ಇಷ್ಟು ದಿನದವರೆಗೆ ನನ್ನನ್ನ ಮಾತಾಡಿಸಿದ್ದೀರಾ, अब क्या कर रहे हैं? एक छोटे मोबाइल को लेकर चले जा रहे हैं, बात कर रहे हैं, उसकी तारीफ कर रहे हैं, तो मुझे गुस्सा नहीं आता. इसीलिए ये इसका गुस्सा, इसका मोबाइल का जो टेलीफोन का गुस्सा मोबाइल पर उतार रहा है. तो मोबाइल क्या करेगा? है ना, वो कुछ नहीं करेगा. तो इसीलिए इसे एक चौंक उठा. क्या हुआ आज टेलीफोन को? मेरे ऊपर क्यों गुस्सा कर रहे हो? मैंने क्या तुझे छुआ है? नानी ने मुट्ठी दी ना? नहीं ना, तो फिर आप मेरे बड़े भाई जैसा हो, क्यों ऐसा कर रहे हो ಅಂತ ಮೊಬೈಲ್ ಕೂಡ ವಾರ್ತಾಲಾಪವನ್ನ ಮಾಡುತ್ತೆ. ಆಗ ಟೆಲಿಫೋನ್ ಹೇಳುತ್ತೆ, ಗುಸ್ಸಾ ನ ಕರು ತೋ ಕ್ಯಾ ಕರು, ಸಿಟ್ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡಿ ಮತ್ತೆ ಅಂತ ಹೇಳಿ. तो क्या हुआ है देखेंगे. पता है जब से तुम आए हो हमारी कोई पूछ नहीं रही, सब तुम्हें अपनी छाती से लगाए घूमते हैं, हर समय तुम्हें अपने पास रखते हैं, एक क्षण के लिए भी तुम्हारी जुदाई नहीं सहन कर सकते. जुदाई ಅಂದ್ರೆ ನಿನ್ನನ್ನ ಬಿಟ್ಟು ವಿದಾಯ ಮಾಡೋದೆ, ಅಂದ್ರೆ ನಿನ್ನನ್ನ ಬಿಟ್ಟು ಇರೋದೇ ಇಲ್ಲ. ಎಲ್ಲರೂ ನಿನ್ನನ್ನೇ ಏನ್ ಮಾಡ್ತಾರೆ? ಛಾತಿ ಸೆ ಲಗಾಕರ್, ತಮ್ಮ ಜೇಬಲ್ಲೇ ಇಟ್ಕೊಳ್ತಾರೆ ಅಲ್ವಾ? ಅದನ್ನ ಲ್ಯಾಂಡ್ ಲೈನ್ ನಾವು ಈ ಟೆಲಿಫೋನ್ ಅನ್ನ ಆ ತರ ಇಟ್ಕೊಳ್ಳೋದಕ್ಕೆ ಬರುತ್ತಾ? ಬರಲ್ಲ. ಅದಕ್ಕೆ ನೋಡು, ಮತ್ತೆ ನಾನು ಸಿಟ್ ಮಾಡ್ಕೊಳ್ಳದೆ ಏನ್ ಮಾಡ್ಲಿ? ಗುಸ್ಸಾ ನಗಿದ್ದು ಕ್ಯಾ ಕರುತ್ತೆ ಅಂತ ಅದು ಉತ್ತರ ಕೊಡುತ್ತೆ. ನಿನ್ನನ್ನೇ ಎಲ್ಲರೂ ಹೃದಯಕ್ಕೆ ಅಂಟಿಸ್ಕೊಂಡು ಹತ್ರ ಇಟ್ಕೊಂಡು ಓಡಾಡ್ತಾರೆ. तो मुझे कोई पूछते भी नहीं, सब तुम्हें अपनी छाती से लगाए घूमते हैं, हर समय तुम्हें अपना पास रखते हैं. ಎಲ್ಲಾ ಸಮಯದಲ್ಲೂ ನಿನ್ನನ್ನ ಅವರು ನಿನ್ನನ್ನ ಹತ್ರ ಇಟ್ಕೊಳ್ತಾರೆ. ये क्षण के लिए भी तुम्हारी जुदाई नहीं सहन करते. ನೀನಿಲ್ಲದೆ ಒಂದು ಕ್ಷಣ ಕೂಡ ಅವ್ರು ಇರೋದಿಲ್ಲ. ಮತ್ತೆ ನನಗೆ ಸಿಟ್ಟು ಬರೋದಿಲ್ವಾ? ಇಷ್ಟು ದಿನ ನಾನು ಅವರಿಗೆ ಸಹಾಯ ಮಾಡಿಲ್ವಾ? ಅದಕ್ಕೆ ನೀನು ನೋಡಿ ನನಗೆ ಕೋಪ ಬರ್ತೀನಿ ಹೇಳಿ ಯಾರು? टेलीफोन मोबाइल जैसे जगह मारते थे. पापा सुनने इधर पूरा. तो देखेंगे आगे उनका वार्तालाप कैसे चलता है. तो मोबाइल बोलता है, टेलीफोन भैया नी नन्ना इतंताने, टेलीफोन भैया ये तो बताओ इसमें हमारा क्या कसूर है? ನಂದೇನಿದ್ರಲ್ಲಿ ತಪ್ಪಿದೆ ಅಣ್ಣ, ನಾನೇನ್ ಮಾಡಿದ್ದೀನಿ ಅಲ್ವಾ? ಹಾಗಾಗಿ ನಂದೇನು ಇದರಲ್ಲಿ ತಪ್ಪಿಲ್ಲ. मैंने क्या किया है? ನಾನೇನ್ ಮಾಡಿದ್ದೀನಿ? बताओ मैं तुम्हारे लिए क्या कर सकता हूँ? तुम जो कहोगे मैं करूँगा. बताओ मुझे मैं क्या कर सकता हूँ? लोग मुझे छाती से लगाकर घूम रहे हैं, ये ठीक है, क्योंकि मैं उनके उपयोग के लिए मैं मदद कर रहा हूँ. वो छोड़कर तुम्हें क्या किया है? मैंने कुछ नहीं किया है. तो इसीलिए आप कहो आपकी
ಅಂದ್ರೆ ನನ್ನನ್ನ ಜನ ಇಟ್ಕೊಂಡು ಓಡಾಡ್ತಿದ್ದಾರೆ, ನನ್ನನ್ನ ಬಳಕೆ ಮಾಡ್ತಿದ್ದಾರೆ ಸರಿ, ಆದ್ರೆ ನಾನೇನಪ್ಪ ಮಾಡಿದ್ದೀನಿ ಅಣ್ಣ ಹೇಳು, ನಿನ್ಗೋಸ್ಕರ ನಾನೇನ್ ಮಾಡ್ಬೇಕು, ನೀನು ಹೇಳಿದ್ದನ್ನ ನಾನು ಮಾಡೋದಕ್ಕೆ ತಯಾರಿದ್ದೀನಿ ಅಂತ ಮೊಬೈಲ್ ಹತ್ರ ಕೊಡುತ್ತೆ. ಆಗ ಟೆಲಿಫೋನ್ ಏನಿರುತ್ತೆ ನೋಡೋಣ. तुम क्या करोगे, अब तो तुम्हारे नए नए रूप बाजार में आ रहे हैं, चारों ओर तुम्हारी ही धूम मची हुई है, देख नहीं रहे हो मेरा हाल, मेरे सुंदर से मुखड़े पर धूल जमी पड़ी है, अब मुझे कोई माफ नहीं यानी कोई साफ नहीं करता. ಮತ್ತೆ ನಿನ್ಗೋಸ್ಕರ ಏನ್ ಮಾಡ್ಬೇಕು ಹೇಳು ಅಂತ ಹೇಳ್ತಿದೀಯಾ? ಈಗ ಆಗಿರೋದು ಸಾಕಾಗ್ಲಿಲ್ವಾ? ನೀನು ಬಂದಿದ್ದಷ್ಟೇ ಅಲ್ಲ, ನಿನ್ನ ಹೊಸ ಹೊಸ ರೂಪಗಳು ಮಾರ್ಕೆಟ್ ಅಲ್ಲಿ ಬರ್ತಾ ಇದ್ದಾವೆ. ಒಂದು ಚಿಕ್ಕದಾಗಿ ಬಂದ್ಯಾ, ಕೀಪ್ಯಾಡ್ ರೂಪದಲ್ಲಿ ಬಂದ್ಯಾ, ಆಮೇಲೆ ಏನ್ ಮಾಡ್ದೆ ಆಂಡ್ರಾಯ್ಡ್ ಅಂದ್ರೆ ಸ್ಮಾರ್ಟ್ ಫೋನ್ ಆಗಿ ಬಂದ್ಯಾ, ರೂಪಗಳು ಬದಲಾಯ್ತು, ನಿನ್ನ ಓಪನ್ ಮಾಡೋ ರೀತಿ ಬದಲಾಯ್ತು, ಎಲ್ಲ ಹೊಸ ಹೊಸ ರೀತಿಯಾಗಿ ನೀನೇನ್ ಮಾಡ್ತಿದೀಯಾ, ಮಾರ್ಕೆಟ್ ಅಲ್ಲಿ ಮಾರಾಟ ಆಗ್ತಿದೀಯಾ, ಮತ್ತೆ ನನಗೋಸ್ಕರ ಏನ್ ಮಾಡ್ಲಿ ಅಂತ ಕೇಳ್ತಿದೀಯಾ ಅಂತ ಹೇಳಿ ಯಾರು ಟೆಲಿಫೋನ್ ಕೇಳುತ್ತೆ. ನೋಡಿ ನನ್ನ ಪರಿಸ್ಥಿತಿ, ಹಾಲಿನ ಸ್ಥಿತಿ, ದೇಖ್ ನಹಿ ರಹೆ ಹೋ, ನೀನು ನೋಡ್ತಿಲ್ವಾ ನನ್ನನ್ನ, ನಾನೇನಾಗಿದ್ದೀನಿ, ನನ್ನ ಪರಿಸ್ಥಿತಿ ಏನಾಗಿದೆ ಅಂತ. ಮೇರೆ ಸುಂದರ್ ಸೇ ಮುಖದ ಪರ್ ಅಂದ್ರೆ ನನ್ನ ಸುಂದರವಾದ ಮುಖದ ಮೇಲೆ ಧೂಳು ಕುತ್ಕೊಳ್ಳೋ ಕಾರಣ ಏನೋ, ಇದ್ರ ಉಪಯೋಗ ಆಗ್ತಾ ಇಲ್ಲ ಅಂತ ಅಲ್ವಾ. ಹಾಗಾಗಿ ಒಬ್ರು ಇದ್ರ ಮೇಲೆ ಧೂಳು ಕೂಡ ಒರೆಸ್ತಿಲ್ಲ, ಎಷ್ಟು ಧೂಳ್ ಜಮಿ ಹುಯಿ ಇದೆ, ಎಷ್ಟು ಶೇಖರಣೆ ಆಗಿದೆ ನೋಡಿ ನನ್ನ ಮುಖದ ಮೇಲೆ ಧೂಳು ಅಂತ ಹೇಳಿ ಮತ್ತೆ ಸಿಟ್ಟಿನಿಂದ ಹೇಳುತ್ತೆ. ಆಗ ಮೊಬೈಲ್ ಉತ್ತರ ಕೊಡುತ್ತೆ. ಸುಮ್ಮನಿರಕ್ಕಾಗತ್ತಾ? ಇಲ್ಲ. ಭಾಯಿ ನಾರಾಜ್ ಮತ್ ಹೋಯಿಯೇ, आप तो मेरे अग्रज हैं. अग्रज ಅಂದ್ರೆ ಹಿರಿಯಣ್ಣ, ಮೊದಲನೇವನು. ಹಾಗಾಗಿ ಬೇಜಾರ್ ಮಾಡ್ಕೊಂಬೇಡ, ನಾರಾಜ್ ಆಗ್ಬೇಡ ಅಂದ್ರೆ ಬೇಜಾರ್ ಮಾಡ್ಕೋಬೇಡ ಅಣ್ಣ, ನೀವು ನನ್ನ ದೊಡ್ಡಣ್ಣ ಅಂತ ಹೇಳುತ್ತೆ. ಯಾರು? ಟೆಲಿಫೋನ್ ಅಲ್ಲ, ಮೊಬೈಲ್ ಹೇಳುತ್ತೆ. अब कभी न कभी तो तुम्हें ಬುಡ್ಡಾ ಹೋನಾ ಹಿ ಥಾ. ಹೌದಾ, ನಿನಗೆ ವಯಸ್ಸಾಗಲೇಬೇಕಲ್ವಾ, ನೀನು ಹಂಗೇ ಉಳ್ಕೊಳಕ್ ಸಾಧ್ಯನಾ? ಇಲ್ಲ. ಹಾಗಾಗಿ ನೀನು ದೊಡ್ಡಣ್ಣ ಅಲ್ವಾ, ನಿನಗೂ ಕೂಡ ವಯಸ್ಸಾಗಲೇಬೇಕು, ಅದು ಆಗಿದೆ ಅಷ್ಟೇ, ಯಾಕೆ ಬೇಜಾರು ಮಾಡ್ಕೊತೀಯ ಅಂತ ಹೇಳುತ್ತೆ. ಸದಿಯೋ ಸೆ ತುಮಾರಾ ಹಿ ರಾಜ್ ಥಾ, ಶತಶತಮಾನಗಳಿಂದ ನಿನ್ನದೇ ಸಾಮ್ರಾಜ್ಯ ಇಲ್ಲಿ ನಡೀತಾ ಇತ್ತು ಅಲ್ವಾ. ಹಾಗಾಗಿ ಯಾಕೆ ಬೇಜಾರು ಮಾಡ್ಕೊಳ್ತೀಯ? इसमें गुस्सा होने की क्या बात है, एक न एक दिन तो यह होना ही था. इसमें नाराज मत हो, गुस्सा मत करो, क्योंकि एक न एक दिन बूढ़ा होना ही है. ये हाल अपनी हो ही जाएगी. ನಿನ್ನ ದೊಡ್ಡಣ್ಣ ಅಲ್ವಾ, ಒಂದಿಲ್ಲ ಒಂದಿನ ಈ ಪರಿಸ್ಥಿತಿ ನಿನಗೆ ಬಂದೇ ಬರ್ತಿತ್ತು, ಅದು ಈಗ ಬಂದಿದೆ. ಇಷ್ಟು ದಿನದೊಳಗೆ ನಿಂದೇ ಸಾಮ್ರಾಜ್ಯ ನಡೀಲಿಲ್ವಾ? ಅಂತ ಸಂದರ್ಭದಲ್ಲಿ ನಾನೇನಾದ್ರೂ ಹೇಳಿದ್ನ? ಇಲ್ಲ. ಹಾಗಾಗಿ ನಿನ್ನ ಅಣ್ಣ ಇದೆಯಾ, ಆ ಥರ ಸಿಟ್ಟು ಮಾಡ್ಕೋಬೇಡ, ಎಲ್ಲರಿಗೂ ಒಂದು ವಯಸ್ಸನ್ನೋದಿದ್ದೇ ಇರುತ್ತೆ, ನಿನ್ನ ಅವಧಿ ಈಗ ಮುಗಿದಿದೆ ಅಂತ ಚಿಕ್ಕಣ್ಣ ದೊಡ್ಡಣ್ಣನಿಗೆ ತಿಳಿಸಿ ಹೇಳಿತು. ಹಾಗಾದ್ರೆ ಟೆಲಿಫೋನ್ ಅದಕ್ಕೆ ಏನು ಉತ್ತರ ಕೊಡುತ್ತೆ ನೋಡೋಣ. ಅಪ್ನಿ ಆವಾಜ್ ಸುನೆ ಮುझे महीनों बीत जाते हैं, पहले तो मेरी मालकिन मेरी इतनी सेवा करती थी, क्या मजाल की थोड़ी सी भी मिट्टी मेरे सलोने मुख पर गिर जाए, मैं दिन भर गुनगुनाता रहता था मधुर और मीठी आवाज में. ಅಂದ್ರೆ ಮೊದಲು ನಮ್ಮ ಮನೆಯ ಒಡತಿ ಏನಿದಾಳೋ ಅವಳು ಏನ್ ಮಾಡ್ತಿದ್ದು, ಮಾಲ್ಕಿನ್, ಆ ಮನೆಯ ಒಡತಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ನನ್ನ ಮುಖದ ಮೇಲೆ ಸ್ವಲ್ಪನೂ ಧೂಳು ಕೂರೋ ಹಾಗಿಲ್ಲ, ಹಾಗೇನೆ ಬಂದು ಅದನ್ನ ಸಾಫ್ ಕರ್ತಿದ್ವಿ, ಅದನ್ನ ಒರೆಸ್ತಾ ಇದ್ದು, ಸ್ವಚ್ಛ ಮಾಡ್ತಾ ಇದ್ದು. ಅವಾಗ ನಾನೇನ್ ಮಾಡ್ತಿದ್ದೆ, ಸುಂದರವಾದ ಧ್ವನಿಯಲ್ಲಿ ನಾನು ಅವಳನ್ನ ಕರೆದು ವಿಷಯವನ್ನ ತಿಳಿಸ್ತಾ ಇದ್ದೆ ಅಂತ ಹೇಳುತ್ತೆ. ಯಾರು? ಟೆಲಿಫೋನ್. अपनी आवाज सुने मुझे महीनों बीत जाते हैं,
ಅಂದ್ರೆ ನನ್ನ ಧ್ವನಿಯನ್ನ ಕೇಳದೆ ತುಂಬಾ ದಿನ ಆಗ್ಬಿಟ್ಟಿದೆ, ತಿಂಗಳುಗಳು ಕಳೆದು ಬಿಟ್ಟಿದ್ದಾವೆ, ನನ್ನನ್ನ ಯಾರೂ ಕೂಡ ಮಾತಾಡಿಸ್ತಿಲ್ಲ. पहले तो मेरी मालकिन मेरी इतनी सेवा करती थी, कितनी सेवा करती थी मेरी मालकिन, किसकी? टेलीफोन की। थोड़ी सी भी उसके ऊपर धूल बढ़ जाती है तो उसको साफ कर देती थी। तो आज ये काम नहीं हो रहा है, मैं मधुर स्वर में गा भी नहीं रहा हूँ ಅಂತ ಪಾಪ ತನ್ನ ಅಳಲನ್ನ ತನ್ನ ನೋವನ್ನ ಅದು ಮೊಬೈಲ್ ಹತ್ರ ಹೇಳ್ಕೊಳ್ತಾ ಇದೆ. ಆಗ ಮೊಬೈಲ್ ಉತ್ತರ ಕೊಡುತ್ತೆ. ಏನು ಕೊಡುತ್ತೆ ನೋಡೋಣ. मोबाइल, बात तुम्हारी बिल्कुल सच है, पर तुम्हारे विचार आज के जमाने से मेल नहीं खाते। अब तुम वक्त के साथ चलना सीखो। वक्त बहुत आपका राज चलता था, लेकिन आज ऐसा नहीं है। वक्त के साथ साथ सभी को बदलना ही होगा। इसीलिए क्या करो, बात तुम्हारी बिल्कुल सच है, आप जो कह रहे हो ये सच है। बहुत आपकी तारीफ करते थे, आपको साफ करते थे, आपके साथ रहते थे, तुम भी गाता था और कुछ संदेश दे देता था, लेकिन वो सभी सच है, पर तुम्हारे विचार आज के जमाने से मेल नहीं करते। ಹೋಲಿಕೆ ಆಗೋದಿಲ್ಲ, ಹೊಂದಾಣಿಕೆ ಆಗಲ್ಲ. ನಿನ್ನ ಹಿಂದಿನ ವಿಚಾರಗಳು ಇಂದಿನ ಪರಿಸ್ಥಿತಿಗೆ ಅದು ಸರಿ ಹೊಂದೋದಿಲ್ಲ. अब तुम वक्त के साथ चलना सीखो, ಸಮಯದ ಜೊತೆಗೆ ನಡೆಯುವುದನ್ನ ಕಲಿ, ಅರ್ಥ ಮಾಡ್ಕೋ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಮೊಬೈಲ್ ಹೇಳ್ತಾ ಇದೆ. ಯಾರಿಗೆ? टेलीफोन-ಗೆ. तो आगे का जो पाठ भाग है हम अगली अवधि में इसको प्राप्त करेंगे बच्चों, ठीक है। अब तक जो मोबाइल और टेलीफोन के बीच में चला हुआ जो वार्तालाप हमने सुना बहुत अच्छा लगा, क्योंकि ये इसका राज चल रहा था, लेकिन आज कौन आया है? मोबाइल आकर ये पीछे बैठ गया है। यानी ये बड़ा भाई है, लेकिन इसकी अवधि अब खत्म हो गई है, ये बुढ़ा हो गया है। ऐसे इस प्रकार के रूप में सुरेखा शर्मा मोबाइल के और टेलीफोन की कथा को एक वार्तालाप के रूप में समझा रही है। तो आगे का जो पाठ है अगली अवधि में हम उसको प्राप्त करेंगे बच्चों। धन्यवाद।